ಸ್ನೇಹಿತರೆ, ನವರಾತ್ರಿ ಅಂದರೆ ಸಾಕು, ವಿಶೇಷ ಪೂಜಾ ಪುನಸ್ಕಾರಗಳು 9 ದಿನವೂ ಮನೆಯಲ್ಲಿ ನಿರಂತರವಾಗಿ ಮಾಡಲಾಗುತ್ತೆ. ಅದರಲ್ಲೂ ನವದುರ್ಗೆಯರನ್ನು ಆಹ್ವಾನಿಸಿ ಪೂಜೆಯನ್ನು ಮಾಡಲಾಗುತ್ತೆ. ಈ ಒಂದು ಪೂಜೆಯಲ್ಲಿ ಮೊದಲ ದಿನ ಮಾಡುವಂತಹ ಪ್ರಮುಖವಾದ ಕೆಲಸವೇ ಘಟಸ್ಥಾಪನೆ. ಘಟಸ್ಥಾಪನೆ ಅಂದರೆ ಏನು ಅಂತ ಕೆಲವರಿಗೆ ಗೊಂದಲವಿರಬಹುದು. ಘಟಸ್ಥಾಪನೆ ಎಂದರೆ ನವರಾತ್ರಿ ಹಬ್ಬದ ಮೊದಲ ದಿನದ ಪವಿತ್ರ ಕಲಶವನ್ನು ಸ್ಥಾಪಿಸುವಂತಹ ಒಂದು ಪದ್ಧತಿ. ಈ ಕಲಶವನ್ನು ದೈವಿಕ ಶಕ್ತಿ ದುರ್ಗಾದೇವಿಯನ್ನು ಆವಾಹನೆ ಮಾಡಿಕೊಂಡು ಪೂಜಿಸಲಾಗುತ್ತೆ. ಕಲಶವನ್ನು ನೀರು, ಮಣ್ಣು, ಗೋಮಯ ಮತ್ತು ಧಾನ್ಯಗಳಿಂದ ತುಂಬಿ ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಪೂಜಿಸಲಾಗುತ್ತೆ. ಈ ಪವಿತ್ರ ಕಲಶವನ್ನು 9 ದಿನಗಳ ನವರಾತ್ರಿ ಪೂಜೆಗೆ ಪ್ರಮುಖವಾಗಿ ಬಳಸಲಾಗುತ್ತೆ. ಘಟಸ್ಥಾಪನೆಯು ದುರ್ಗಾದೇವಿಯ ದೈವಿಕ ಶಕ್ತಿ ಮತ್ತು ಕರುಣೆಯನ್ನು ನಮ್ಮ ಮನೆಗೆ ಆವಾಹನೆಯನ್ನು ಪಡೆದುಕೊಳ್ಳಲು ಸುಲಭವಾದ ಮಾರ್ಗ. ನಮಗೆ ಆಧ್ಯಾತ್ಮಿಕವಾಗಿ ಶಕ್ತಿಯನ್ನು ಮತ್ತು ಭಕ್ತಿಯನ್ನು ಹೆಚ್ಚಿಸುವಂತೆ ಮಾಡುತ್ತೆ. ರಕ್ಷಣೆ, ಶಾಂತಿ, ಸಮೃದ್ಧಿಗಾಗಿ ದೇವಿಯನ್ನು ನಾವು ಈ ಮೂಲಕ ಕೇಳಿಕೊಳ್ಳಬಹುದು. ಕಲಶವನ್ನು ಬ್ರಹ್ಮಾಂಡದ ಪ್ರತಿನಿಧಿ ಅಂತ ಕರೀತಾರೆ. ಇದು ದೇವಿಯ ಶಕ್ತಿಯ ಸಾಕಾರ ರೂಪ. ಹಾಗಾದರೆ ಘಟಸ್ಥಾಪನೆ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಒಂದು ಅಗಲವಾದ ಬಾಯಿ ಇರುವಂತಹ ಮಣ್ಣಿನ ಮಡಕೆಯನ್ನು ಸಿದ್ಧಪಡಿಸಿ ಅದರಲ್ಲಿ ಶುದ್ಧ ಮಣ್ಣಿನ ಪದರವನ್ನು ಹರಡಬೇಕು. ಅದರೊಳಗೆ ಮಣ್ಣಿನ ಪದರದ ಮೇಲೆ ಸಪ್ತಧಾನ್ಯ ಅಂದರೆ 7 ರೀತಿಯ ವಿವಿಧ ಧಾನ್ಯಗಳನ್ನು ಬಿತ್ತನೆ ಮಾಡಬೇಕು. ನಂತರ ಮಣ್ಣಿನ 2ನೇ ಪದರವನ್ನು ಸೇರಿಸಿ ಕಲಶವನ್ನು ನೀರು, ಮಣ್ಣು ಮತ್ತು ಗೋಮಯದಿಂದ ತುಂಬಲಾಗುತ್ತೆ. ಕಲಶದ ಬಾಯಿಯ ಮೇಲೆ ತೆಂಗಿನಕಾಯಿನ ಇಡಬೇಕು. 9 ದಿನಗಳ ಕಾಲ ಈ ಕಲಶವನ್ನು ಪೂಜಿಸಬೇಕು. ನವರಾತ್ರಿ ಹಬ್ಬದ ಕೊನೆಯಲ್ಲಿ ಕಲಶವನ್ನು ವಿಸರ್ಜಿಸಬೇಕು. ಘಟಸ್ಥಾಪನೆ ಅಂದರೆ ದುರ್ಗಾದೇವಿಯನ್ನು ಆವಾಹನೆ ಮಾಡಿಕೊಂಡು ಶಕ್ತಿಯನ್ನು ನಮ್ಮ ಮನೆಯಲ್ಲಿ ಸ್ಥಾಪಿಸಿಕೊಳ್ಳುವಂತಹ ಒಂದು ಪವಿತ್ರವಾದ ಪದ್ಧತಿ.